ನಾನು ನೇರವಾಗಿ ಹೇಳ್ತೀನಿ, ಪೆರಡೂರು ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಉತ್ತುಂಗದ ಮಟ್ಟದಲ್ಲಿ ಇತ್ತು. ಅದು ಎಲ್ಲರೂ ಸೇರಿ ಭ್ರಷ್ಟಾಚಾರ ಇತ್ತು. ಇವರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಭ್ರಷ್ಟಾಚಾರ ನಿಲ್ಲಿಸುವುದು, ಕಾನೂನಿನ ಪಾಲನೆ ಮೂಲಕ ಕೆಲಸ ಮಾಡುವುದು ತಪ್ಪ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಬೇಕು. ಇವರನ್ನು ಟಾರ್ಗೆಟ್ ಮಾಡುವಂಥದ್ದು, ಅವರು ಕೂಡ ಒಬ್ಬರು ಮಹಿಳೆ, ಅವರನ್ನು ಟಾರ್ಗೆಟ್ ಮಾಡುವಂಥದ್ದು, ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಒತ್ತಡ ತರುವಂಥದ್ದು ಮತ್ತು ಅವರ ಅಕ್ರಮ ಏನು ಕೆಲಸಗಳಿಗೆ ಸಪೋರ್ಟ್ ಆಗುವ ರೀತಿಯಲ್ಲಿ ತಾವು ರಿಪೋರ್ಟನ್ನು ಮಾಡಬೇಕು ಅನ್ನೋ ಒತ್ತಡ ತರುವುದು, ಇದೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇವರ ಟ್ರಾನ್ಸ್ಫರ್ ಮಾಡೋದು, ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳಾದರೆ ನಾವು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ತಲುಪದೆ ಪ್ರತಿಭಟನೆಯನ್ನು ಖಂಡಿತ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿ ಇಚ್ಛಿಸ್ತೇವೆ. ಅವರಿಗೆ ಕಳೆದ ಫೆಬ್ರವರಿ ಎಂಡಲ್ಲಿ ನಮ್ಮದು ಸಾಮಾನ್ಯ ಸಭೆ ಮುಕ್ತಾಯ ಆಗಿರುವಂಥದ್ದು. ಅವರು ಹೇಳ್ತಾರೆ ಅವರು 11B 9/11 ಅದೆಲ್ಲ ಮಾಡಿಕೊಡುವುದಿಲ್ಲ ಅಂತೇಳಿ. ಫೆಬ್ರವರಿ ಎಂಡಲ್ಲಿ ಮುಗ್ದದ್ದು ಮತ್ತು ಚುನಾವಣಾ ನೀತಿ ಸಂಹಿತೆ ಬಂದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕೃತವಾಗದೆ ಅದರಲ್ಲಿ ಕೊಡುವಂತಿಲ್ಲ. ಲೈಸೆನ್ಸ್ ಇರ್ಬೋದು, 9/11 ಇರ್ಬೋದು, ಇನ್ನಿತರ ಅನೇಕ ವಿಚಾರಗಳು. ಜೂನ್ 6ರ ತನಕ ಕೂಡ ನೀತಿ ಸಂಹಿತೆ ಇತ್ತು. ಆದರೆ ನೀತಿ ಸಂಹಿತೆ ಜೂನ್ 6ಕ್ಕೆ ಮುಗಿದ್ರೂ ಕೂಡ ಎಲ್ಲ ಸಾಮಾನ್ಯವಾಗಿ ಪಂಚಾಯತ್ಗಳಲ್ಲಿ ಜೂನ್ 15ರೊಳಗೆ ಸಭೆಯನ್ನು ಮುಗಿಸಿದ್ದಾರೆ. ಆದರೆ ಇವರು ಜೂನ್ 24ಕ್ಕೆ ಇಡ್ತಾರೆ. ಸುಮಾರು 10 ದಿವಸ ಲೇಟ್ ಮಾಡ್ತಾರೆ. ಇದು ಯಾವ ಉದ್ದೇಶಕ್ಕೋಸ್ಕರ ಲೇಟ್ ಮಾಡಿದ್ದು ಗೊತ್ತಿಲ್ಲ. ಜನ ಸಾಮಾನ್ಯರ ಬಗ್ಗೆ ಕಾಳಜಿದೆ ಅಂತ ಹೇಳುವಂಥವರು ಯಾರು ಈಗ ಆಡಳಿತ ನಡೆಸ್ತಾ ಇದ್ದಾರೆ, ಅವರು ಇನ್ನೂ ಲೇಟ್ ಆಗಲಿ, ಜನರಿಗೆ ಅನಾನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಲೇಟ್ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ, ಸಾಮಾನ್ಯ ಸಭೆ ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವದ ಹಕ್ಕು, ಸಾಮಾನ್ಯ ಸದಸ್ಯರು ನಿರ್ಣಯಿಸಿ ಅದು ಕಳಿಸುವಂಥದ್ದು. ಹಾಗಾಗಿ ಯಾವುದೇ ಸಾಮಾನ್ಯ ಸಭೆ ನಿರ್ಣಯ ಆಗದೆ ತಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಈಗಾಗಲೇ CS ಅವರು ವಿಶೇಷವಾಗಿ ಅವರನ್ನು ಕರೆದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. CS ಏನು ಸೂಚನೆ ಕೊಡ್ತಾರೆ ಅದನ್ನು ಅವರು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಪಂಚತಂತ್ರ 2 ಏನು ಸಾಫ್ಟ್ವೇರ್ ಇದೆ, ಈಗ ಅವತ್ತೇ ನಿರ್ಣಯ ಆಗಬೇಕು, ಅವತ್ತೇ ಅಪ್ಡೇಟ್ ಆಗಬೇಕು. ಇದು ಕಾನೂನು ಇರುವಂಥ ಹೊಸ ಕಾನೂನಿನಲ್ಲಿ ಬಂದಿರುವಂಥದ್ದು. ಹಾಗಾಗಿ ಅದರ ಪ್ರಕ್ರಿಯೆಯಲ್ಲಿ ಭಾಳ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ವಿನಃ ಮತ್ತು ಅವರು ಬೇರೆ ಬೇರೆಯ ಇಲ್ಲಿ ಚಟುವಟಿಕೆಗಳು ಇಲ್ಲಿಗಲ್ ಅಲ್ಲೆಲ್ಲ ನಡೀತಾ ಇದ್ದಾರೆ, ಮಾಡ್ತಾರೆ. ಅವರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಭಾವ ತರ್ತಾರೆ. ಇವರು ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೋಸ್ಕರ ಅವರು ಇವರ ಮೇಲೆ ಟಾರ್ಗೆಟ್ ಮಾಡಿ ಇವರನ್ನು ಇಲ್ಲಿಂದ ಕಳಿಸಿದರೆ ಬಹುಶಃ ನಮಗೆ ಸುಲಭ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ಏನು ಅಲ್ಲಿ ಕಾಂಗ್ರೆಸ್ ಬೆಂಬಲಿತ 16 ಮತ್ತು ಅವರ BJP ಬೆಂಬಲಿತ 12 ಸದಸ್ಯರು ಬಂದರೂ ಕೂಡ ಅವರು ಅಲ್ಲಿ ಕುದುರೆ ವ್ಯಾಪಾರ ಮಾಡುವುದರ ಮುಖೇನ ಜನರಿಗೆ ಸ್ಪಷ್ಟ ಜನಾದೇಶವನ್ನು ನಮಗೆ ಕೊಟ್ಟಿದ್ರು ಕೂಡ ಅವರು ಅಲ್ಲಿ ಕುದುರೆ ವ್ಯಾಪಾರವನ್ನು ಮಾಡಿ ಅವರಿಗೆ ಅವರ ಹಿಂದಿನ ಪಂಚಾಯತ್ ಅವರದೇ ಇರೋದ್ರಿಂದ ಅವರ ಏನು ಹಗರಣಗಳನ್ನು ಮಾಡಿದರೆ ಅದನ್ನು ಮುಚ್ಚಿಸುವ ಸಲುವಾಗಿ ಅಲ್ಲಿ ಅವರು ಕುದುರೆ ವ್ಯಾಪಾರವನ್ನು ಈ ಹಿಂದಿನ ಶಾಸಕರುಗಳು ಅಲ್ಲಿನ ಮುಖಂಡರುಗಳು ಸೇರಿಕೊಂಡು ನಡೆಸಿರ್ತಾರೆ. ಇದು ಪ್ರಥಮವಾಗಿ ಅವರು ಪೆರಡೂರಿನ ಜನತೆಗೆ ಅವರು ಮೋಸ ಮಾಡಿದರು. ಇನ್ನು ಅವರು ಅಧ್ಯಕ್ಷ ಸ್ಥಾನ ಅವರ ಒಂದು ಆಡಳಿತ ನಡೆಯುವಂಥ ಪ್ರಥಮ ಹಂತದಲ್ಲಿ ಒಬ್ಬರು PDO ಇದ್ದರು, ರಾಘವೇಂದ್ರ ಪ್ರಭು ಅಂತೇಳಿ. ಅವರನ್ನು ಕೇವಲ ಆವಾಗ BJP ಸರ್ಕಾರ ಇತ್ತು, ಅವರು 2 ತಿಂಗಳೇ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ನಂತರ ಅವರು ಸರಿಯಿಲ್ಲ, ಅವರ ಒಂದು ಕಾರ್ಯಕ್ಕೆ ಅವರು ಹೊಂದ್ಕೊಳ್ಳುತ್ತಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರೇ ಟ್ರಾನ್ಸ್ಫರ್ ಮಾಡಿದರು. ಆನಂತರ ಸುಮಣ್ಣರವರನ್ನು ಅವರೇ ಕರೆದುಕೊಂಡು ಬಂದಿರುವಂಥದ್ದು ಪೆರಡೂರು ಪಂಚಾಯತ್ನಲ್ಲಿ ಅವರು ಕೊರೋನಾ ಸಮಯದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಒಂದು 2-3 ತಿಂಗಳು ಕೆಲಸ ಮಾಡ್ತಾಯಿದ್ರು. ಆನಂತರ ಅಲ್ಲಿಯ ಪ್ರಭಾವಿ BJP ಮುಖಂಡನ ಮನೆ ಅಕ್ರಮ, ಅವರ ತಮ್ಮ PDO ಅಕ್ರಮವಾಗಿ ಡೀಮ್ಡ್ ಫಾರೆಸ್ಟ್ನಲ್ಲಿ ಮನೆಯನ್ನು ಕಟ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ದೂರು ಬಂದ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಸ್ಥಳಕ್ಕೆ ತೆರಳಿ ಸತ್ಯಾಂಶ ವರದಿಯನ್ನು ಮೇಲಿನ ಅಧಿಕಾರಿಗೆ ಅವರು ತಿಳಿಸ್ತಾರೆ. ಈ ಸತ್ಯಾಂಶ ವರದಿಯನ್ನು ತಿಳಿಸಿದ್ದೇ ಬಹುದೊಡ್ಡ ತಪ್ಪು ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ನಿಂದಿಸಿ ಅವರನ್ನು ಒಂದೇ ದಿವಸದಲ್ಲಿ ಈ ಸಾಮಾನ್ಯ ಸಭೆಯನ್ನು ಕರೆದಿದ್ರು. ಆ ಸಾಮಾನ್ಯ ಸಭೆಯ ಮೊದಲನೇ ದಿವಸದ ಹಿಂದಿನ ದಿವಸ ಅವರನ್ನು ರಾಜಕೀಯವಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ ನಂತರ ಅವರು ರಾಜೇಶ್ವರಿ ಅನ್ನೋ ಮೇಡಮ್ ಅವರನ್ನು ಕೂಡ ಅಲ್ಲಿ ತರ್ತಾರೆ. ರಾಜೇಶ್ವರಿ ಮೇಡಮ್ ಅವರು ಕೂಡ ಬಂದು ಅವರು ಕೂಡ ಕೇವಲ ಈಗ ಅವರು ಖಾಲಿ ಸುಮ್ಮನ ಅವರಿಗೆ ವಿರುದ್ಧ ಅಂತ ಹೇಳಿದರೆ, ರಾಜೇಶ್ವರಿ ಮೇಡಮ್ ಕೂಡ ಒಂದೇ ತಿಂಗಳಲ್ಲಿ ನಿಂತದ್ದು. ಅವರ ಏನು ಆಡಳಿತ ಇದೆ, ಅವರಿಗೆ ಅವರೇನು ಕಾನೂನು ಬಾಹಿರ ಚಟುವಟಿಕೆ ಇದೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಅವರು ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನು ಕೂಡ ಒಂದೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ.
3 ತಿಂಗಳಲ್ಲಿ 3 ಪಿ ಡಿ ಒಗಳನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ ನಂತರ ಅವರು ಬೇರೆ ಪಿ ಡಿ ಒಗಳನ್ನು ಹಾಕಿ ನಡೆಸ್ತಾ ಇದ್ದಾರೆ.